ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಕಾರು ಮಾಲೀಕನಿಂದ ದರ್ಪ. ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕಾರು ಹತ್ತಿಸೋದಕ್ಕೆ ಯತ್ನಿಸಲಾಗಿದೆ. ಗೇಟ್ಗೆ ಗುದ್ದಿ ಕಾಂಪೌಂಡ್ ಒಳಗೆ ಕಾರು ನುಗ್ಗಿಸಿದಂತ ವ್ಯಕ್ತಿ. ಬೆಂಗಳೂರಿನಲ್ಲಿ ಕಾರು ಮಾಲೀಕ ದರ್ಪ ತೋರಿಸಿದ್ದಾನೆ. ಅಪಾರ್ಟ್ಮೆಂಟ್ ಮುಂಭಾಗ ಕಾರಿನಲ್ಲಿ ಬಂದಿದ್ದ ವ್ಯಕ್ತಿ ಈ ವೇಳೆ ಗೇಟ್ ತೆಗೆಯೋದಕ್ಕೆ ಸೆಕ್ಯೂರಿಟಿ ಹೋಗಿದ್ದಾರೆ. ಗೇಟ್ ತೆಗೆಯೋಷ್ಟರಲ್ಲಿ ಕಾರನ್ನ ಗೇಟ್ಗೆ ನುಗ್ಗಿಸಿದಂತ ಗುದ್ದಿದಂತ ವ್ಯಕ್ತಿ. ಪಲ್ಟಿ ಹೊಡೆದಿದೆ ಕಾರ್. ಪ್ರಾಣಾಪಾಯದಿಂದ ಪಾರಾದ ಸೆಕ್ಯೂರಿಟಿ ಗಾರ್ಡ್. ಮೊನ್ನೆ ರಾತ್ರಿ 1:40 ಸುಮಾರಿಗೆ ನಡೆದಿರುವಂತ ಘಟನೆ ಇದು. ಘಟನೆಯ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಲಾಗಿದೆ. ಘಟನೆ ನಡೆದ ಸ್ಥಳದ ಬಗ್ಗೆ ಮಾಹಿತಿ ಕೇಳಿರುವಂತ ಪೊಲೀಸರು ನೋಡಿ, ನಿಮ್ಮ ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ ಅಂದ ಕಾರಣಕ್ಕೆ ಏನ್ ಬೇಕಿದ್ರೂ ಮಾಡಬಹುದಾ? ಅವ್ರಿಗೆ ಅವರ ಪ್ರಾಣದ ಜೊತೆಗೇನೆ ಚೆಲ್ಲಾಟ ಆಡಬಹುದಾ? ಅಂಥದ್ದೇ ಘಟನೆ ನಡೆದಿರೋದಿಲ್ಲ. ಪಾಪ ಆತ ಗೇಟ್ ತೆಗಿಯೋದಕ್ಕೆ ಬಂದಿದ್ದಾನೆ, ಆದ್ರೆ ಇವನು ಗೇಟ್ ತೆಗಿಯೋಕ್ಕೂ ಬಿಟ್ಟಿಲ್ಲ. ನೋಡಿ, ಆ ವ್ಯಕ್ತಿ ಹೋಗಿ ಪಲ್ಟಿ ಹೊಡ್ಕೊಂಡು ಬಿದ್ದಿದ್ದಾನೆ. ಅಟ್ಲೀಸ್ಟ್ ಆತ ಬಿದ್ದ ಅನ್ನೋ ಕಾರಣಕ್ಕೆ ಕಾರ್ ನಿಲ್ಲಿಸ್ತಾನ, ಹಾಗೆ ಮೂವ್ ಆಗ್ತಾನೆ. ಅವನು 2-3 ಪಲ್ಟಿ ಆದ್ಮೇಲೆ ಎದ್ದು ನಿಂತಿದ್ದಾನೆ ಪಾಪ ಸೆಕ್ಯೂರಿಟಿ ಗಾರ್ಡ್. CCTV ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವಂತ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಹಾಗಾದ್ರೆ ಭದ್ರತೆ ಇಲ್ವಾ ಅಂತ. ಈ ರೀತಿ ದರ್ಪ ತೋರುವವರ ಮನೆಗೆ ಸೆಕ್ಯೂರಿಟಿ ಗಾರ್ಡ್ನೇ ಕೊಡಬಾರ್ದು. ಆಗ ಹೆಂಗಿರುತ್ತೆ?